ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ವಿಜಯ ಪಾಟೀಲ್. ಸಮಾಜ ವಿಜ್ಞಾನ, ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ 8ನೇ ತರಗತಿಯ ಪಾಠಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನೀಡಲಾಗುತ್ತೆ. ಹಾಗೆ ಪ್ರತಿ ವಿಡಿಯೋಗಳ PDF-ಗಳು, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗಿಲ್ಲಿ ಸಿಗುತ್ತೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು ಇನ್ಕ್ಲೂಡಿಂಗ್ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಫ್ರಮ್ 6 to 12 ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ DSART ವಿಡಿಯೋಗಳು. ನಾನು ಸೋಷಿಯಲ್ ಸೈನ್ಸ್ನ 6th 8th ಸ್ಟ್ಯಾಂಡರ್ಡ್ನ ಬುಕ್ಸ್ಗಳನ್ನು ಮುಗಿಸಿದ್ದೀನಿ. ಈಗ 8th ಸ್ಟ್ಯಾಂಡರ್ಡ್ನ ಪಾಠಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ನು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳು ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ನಿಮಗೆ ಇಲ್ಲಿ ಸಿಗುತ್ತೆ. ಈ ಎಲ್ಲ ವಿಡಿಯೋಗಳ ಉಪಯೋಗಗಳನ್ನು ನೀವು ಪಡ್ಕೋಬೇಕು. ಇನ್ನು ಐಡಿಯಾಸ್ ಫೋರಮ್ ತಂಡ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ತಯಾರಿ ನಡೆಸಿದೆ. ಇದಕ್ಕೆ ನಿಮ್ಮ ಬೆಂಬಲ ಅತಿ ಅವಶ್ಯಕ. ಬೆಂಬಲಿಸೋದು ಹೇಗೆ ಅಂದರೆ, ನಾವಿಲ್ಲಿ ಒಂದು ಆಪ್ಷನನ್ನು ನಿಮಗೆ ನೀಡ್ತಿದ್ದೀವಿ. ಜಾಯಿನ್ ಆಪ್ಷನ್, ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಹೇಗೆ? ಶಿಶು, ಇಲ್ಲಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. ಶಿಶು 29 ರೂಪಾಯಿಗಳು, ಕಿಶೋರ್ 59 ರೂಪಾಯಿಗಳು, ತರುಣ್ 159 ರೂಪಾಯಿಗಳು. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 159 ರೂಪಾಯಿಗಳನ್ನು ಈ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರ್ಗೆ 8748814920 ನಂಬರ್ಗೆ ಸೆಂಡ್ ಮಾಡೋದರ ಮುಖಾಂತರ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಇದನ್ನು ನಾವು ಏನಕ್ಕೆ ಉಪಯೋಗಿಸ್ಕೋತೀವಿ ಅಂದರೆ, ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗಿಸ್ಕೋತೀವಿ. ಹೆಚ್ಚಿಗೆ ಬಂದಂಥ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಹೀಗೆ ಸಹಾಯ ಮಾಡೋಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಏನು ಮಾಡ್ಬೋದು, ನೀವು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರುವಂಥ ಪಾಠ 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಮೊದಲನೇ ಪಾಠ, ಅಂದರೆ ಈ ಪುಸ್ತಕದ 13ನೇ ಪಾಠ, ಅರ್ಥಶಾಸ್ತ್ರದ ಪರಿಚಯ. ಈ ಪಾಠದಿಂದ ನಾವು ಏನೇನೆಲ್ಲ ಕರಿತೀವಿ ಅಂತಂದರೆ, ಅರ್ಥಶಾಸ್ತ್ರ ಅಂದರೆ ಏನು, ಅದರ ಅರ್ಥ ಮತ್ತು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಏನು, ಹಾಗೆ ಮೂಲ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸುವಲ್ಲಿ ಯಾವ ರೀತಿಯಾದಂತಹ ಆರ್ಥಿಕ ಚಟುವಟಿಕೆಗಳು ಇವೆ, ಹಾಗೆ ಅರ್ಥಶಾಸ್ತ್ರದ ವಿಭಾಗ ಆದಂತಹ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರಗಳ ಬಗ್ಗೆ ನಾವು ಈ ಪಾಠದಿಂದ ತಿಳಿತೀವಿ. ಇನ್ನು ಮೊದಲನೇದಾಗಿ ಅರ್ಥಶಾಸ್ತ್ರ ಅಂದರೆ ಏನು ಮತ್ತು ಅರ್ಥಶಾಸ್ತ್ರದ ಇಂಪಾರ್ಟೆನ್ಸ್ ಏನು ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ವಿವಿಧ ವಸ್ತುಗಳನ್ನು ಬಳಕೆ ಮಾಡ್ತೀವಿ, ವಿವಿಧ ಸೇವೆಗಳನ್ನು ಬಳಕೆ ಮಾಡ್ತೀವಿ. ಅವುಗಳನ್ನು ನಾವು ಸರಕುಗಳು ಮತ್ತು ಸೇವೆಗಳು ಅಂತ ವಿಂಗಡಿಸಬಹುದು. ಸರಕುಗಳು ಭೌತಿಕ ಮತ್ತು ಗೋಚರಿಸುವಂತಹ ವಸ್ತುಗಳು, ಅಂದರೆ ಆಹಾರ, ಬಟ್ಟೆ, ಸೈಕಲ್, TV ಮುಂತಾದವುಗಳು. ಇವು ಕಣ್ಣಿಗೆ ಕಾಣಿಸ್ತವೆ, ಇವುಗಳನ್ನು ನಾವು ಅನುಭವಿಸ್ತೀವಿ, ಅವುಗಳನ್ನು ಸರಕುಗಳು ಅಂತ ಕರಿತೀವಿ. ಹಾಗೆ ಸೇವೆಗಳು ಅಂತ ಬರ್ತವೆ, ಅಂದರೆ ಸಾರಿಗೆ ವ್ಯವಸ್ಥೆ, ಅಂತರ್ಜಾಲ ಸೇವೆ, ವಿದ್ಯುತ್ ಶಕ್ತಿ, ಸಾರಿಗೆ, ಶಿಕ್ಷಣ, ವೈದ್ಯಕೀಯ ಸೇವೆ, ಹೊಲಿಗೆ, ಸಂಗೀತ, ಮೊಬೈಲ್ ಮುಂತಾದವುಗಳು. ಇವುಗಳು ಸೇವೆಗಳು. ಇವು ಕಣ್ಣಿಗೆ ಗೋಚರ ಆಗಂಗಿಲ್ಲ, ಇವು ಭೌತಿಕ ವಸ್ತುಗಳಲ್ಲ, ಬಟ್ ಇವುಗಳನ್ನು ನಾವು ಸೇವೆಗಳು ಅಂತ ಕರಿತೀವಿ. ಆದ್ದರಿಂದ ನಾವು ದಿನನಿತ್ಯ ಬಳಸುವಂತಹ ವಿವಿಧ ರೀತಿಯ ವಸ್ತುಗಳನ್ನು ನಾವು ಸರಕುಗಳು ಮತ್ತು ಸೇವೆಗಳು ಅಂತ ಕರಿತೀವಿ. ಇನ್ನು ನಾವು ಬಳಕೆ ಮಾಡುವಂತಹ ಈ ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸುವವರನ್ನು ಉತ್ಪಾದಕರು ಅಂತ ಕರಿತೀವಿ. ಅಂದರೆ ಈ ಸರಕು ಮತ್ತು ಸೇವೆಗಳನ್ನು ಅನುಭವಿಸುವವರಿಗೆ, ಅವುಗಳ ಉಪಯೋಗಗಳನ್ನು ಪಡ್ಕೊಳ್ಳುವಂಥವರಿಗೆ ಗ್ರಾಹಕರು ಅಂತ ಕರೆದರೆ, ಈ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವವರಿಗೆ ಉತ್ಪಾದಕರು ಅಂತ ಕರಿತೀವಿ. ಈ ಸರಕುಗಳನ್ನು ಮತ್ತು ಸೇವೆಗಳನ್ನು ನಾವು ಇರುವ ಸ್ಥಳದಲ್ಲಿ ಲಭ್ಯವಾಗುವಂತೆ ಮಾಡುವ ಸಾರಿಗೆದಾರರಿಗೆ, ಹಾಗೆ ವ್ಯಾಪಾರಸ್ಥರಿಗೆ, ಅಂಗಡಿಕಾರರಿಗೆ ವಿತರಕರು ಅಂತ ಹೇಳ್ಬೋದು.
ವಿತರಕರು ಅಂದರೆ ಸಾರಿಗೆದಾರರು, ವ್ಯಾಪಾರಸ್ಥರು ಮತ್ತು ಅಂಗಡಿಕಾರರು. ಉತ್ಪಾದಕರು ಉತ್ಪಾದನೆ ಮಾಡ್ತಾರೆ, ಗ್ರಾಹಕರು ಅದನ್ನು ಬಳಕೆ ಮಾಡ್ತಾರೆ. ಅಗತ್ಯವಾದ ಸರಕುಗಳನ್ನು ಮತ್ತು ಸೇವೆಗಳನ್ನು ನಾವು ನಿಗದಿಪಡಿಸಿದಂತಹ ಬೆಲೆಯನ್ನು ಕೊಟ್ಟು ಕೊಂಡ್ಕೊತೀವಿ. ಅದು ಹಣದ ರೂಪದಲ್ಲಿ ಆಗುತ್ತೆ. ನಮಗೆ ಸರಕು ಮತ್ತು ಸೇವೆಗಳನ್ನು ಪಡೆಯೋದಕ್ಕೆ ಹಣ ಬೇಕು. ಅದು ಎಲ್ಲಿಂದ ಬರುತ್ತೆ? ಅದಕ್ಕೆ ಉದ್ಯೋಗ ಬೇಕು. ಮಾನವರು ಅಥವಾ ಗ್ರಾಹಕರು ಉದ್ಯೋಗ ಮಾಡಿ ಹಣವನ್ನು ಗಳಿಸ್ತಾರೆ, ಆದಾಯವನ್ನು ಗಳಿಸ್ತಾರೆ. ಆ ಆದಾಯವನ್ನು ವೆಚ್ಚ ಮಾಡಿ ಏನು ಮಾಡ್ತಾರೆ? ಈ ಸರಕು ಮತ್ತು ಸೇವೆಗಳ ಬಳಕೆಯನ್ನು ಮಾಡ್ಕೋತಾರೆ. ಅದು ಉದ್ಯೋಗದ ಮೂಲಕ. ಆದರೆ ಈ ನಾವು ವೆಚ್ಚ ಮಾಡುವಂತಹ ಹಣ ಬಳಕೆದಾರ, ಉತ್ಪಾದಕರು ಮತ್ತು ವ್ಯಾಪಾರಸ್ಥರಿಗೆ ಅದು ಆದಾಯ ಆಗಿ ಕನ್ವರ್ಟ್ ಆಗುತ್ತೆ. ನಮಗೆ ಅದು ವೆಚ್ಚ ಆದರೆ ಉತ್ಪಾದಕರು ಮತ್ತು ವಿತರಕರಿಗೆ ಅದು ಆದಾಯ ಆಗುತ್ತೆ. ಇನ್ನು ಸರ್ಕಾರ ಏನು ಮಾಡುತ್ತೆ? ಸರ್ಕಾರದ ಒಂದು ಸೇವೆ ಏನು ಅಂದರೆ, ಸರ್ಕಾರ ಈ ರೀತಿಯ ಸೇವೆ ಮತ್ತು ಸರಕುಗಳಿಗೆ ಬೇಕಾಗುವಂತಹ ಹಲವಾರು ಯೋಜನೆಗಳನ್ನು ರೂಪಿಸುತ್ತೆ. ಅಂದರೆ ಮೂಲ ಸೌಲಭ್ಯಗಳನ್ನು ಅದಕ್ಕಾಗಿ ಒದಗಿಸುತ್ತೆ. ಆ ಸೌಲಭ್ಯಕ್ಕಾಗಿ ಅದು ತೆರಿಗೆಯನ್ನು ವಿಧಿಸುತ್ತೆ. ಫಾರ್ ಎಕ್ಸಾಂಪಲ್, ರಸ್ತೆ, ಹಾಗೆ ವ್ಯಾಪಾರಸ್ಥರಿಗೆ ಮಳಿಗೆಗಳನ್ನು ಕೊಡೋದು, ಈ ರೀತಿಯ ಸೇವೆಗಳನ್ನು ಸರ್ಕಾರ ಮಾಡುತ್ತೆ. ಈ ರೀತಿ ಸೇವೆಗಳಿಗಾಗಿ ಅದು ತೆರಿಗೆಯನ್ನು ವಿಧಿಸುತ್ತೆ. ಆದ್ದರಿಂದ ಒಂದು ಸಾಮಾನ್ಯ ದಿನದಲ್ಲಿ ಪ್ರತಿಯೊಬ್ಬ ಉತ್ಪಾದಕ, ವಿತರಕ, ಗ್ರಾಹಕ ಮತ್ತು ಸರ್ಕಾರದ ನಡುವೆ ಪರಸ್ಪರ ಸಂಬಂಧ ಕಂಡುಬರುತ್ತೆ. ಈ ಪ್ರತಿಯೊಬ್ಬರ ಆದಾಯ ಗಳಿಕೆ ಮತ್ತು ವೆಚ್ಚ ಮಾಡುವ ಕಾರ್ಯ ಆರ್ಥಿಕ ಚಟುವಟಿಕೆಯ ಮೂಲ ಅಂಶ ಆಗುತ್ತೆ. ಆದ್ದರಿಂದ ಅರ್ಥಶಾಸ್ತ್ರ ವ್ಯಕ್ತಿಗಳ ಇಂತಹ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವ ವಿಷಯ, ಅಥವಾ ಉತ್ಪಾದನೆ, ವಿತರಣೆ, ಸರಕು ಸೇವೆಗಳ ಬಳಕೆ ಕುರಿತು ಅಭ್ಯಸಿಸುವ ಅಧ್ಯಯನವನ್ನು ಅರ್ಥಶಾಸ್ತ್ರ ಅಂತ ಹೇಳಬಹುದು. ಆದರೆ ಇಲ್ಲಿ ಆದ್ಯತೆ ಅನ್ನೋದು ಬರುತ್ತೆ. ಆದ್ಯತೆ ಅಂದರೆ ಏನು? ನಾವು ಬಯಸುವಂತಹ ಎಲ್ಲ ಸರಕು ಸೇವೆಗಳನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಅವುಗಳಿಗಾಗಿ ಹಣವನ್ನು ವೆಚ್ಚ ಮಾಡಬೇಕಾಗಿರುತ್ತೆ. ಎಲ್ಲ ವ್ಯಕ್ತಿಯೂ ಕೂಡ ಒಂದೇ ರೀತಿಯ ಆದಾಯವನ್ನು ಹೊಂದಿರೋದಿಲ್ಲ. ಅಲ್ಲಿ ಕೊರತೆ ಕಂಡುಬರುತ್ತೆ. ಹಾಗಿದ್ದಾಗ ಅಗತ್ಯವಾದದ್ದನ್ನು ಮೊದಲು ಆಯ್ಕೆ ಮಾಡಿ, ಆಮೇಲೆ ಕಡಿಮೆ ಅಗತ್ಯ ಇರೋದನ್ನು ಅದರ ಬಳಕೆಯನ್ನು ಮುಂದೂಡ್ತಾರೆ. ಅದಕ್ಕೆ ನಾವು ಏನನ್ಬೋದು? ಆದ್ಯತೆ ಅಂತ ಹೇಳಬಹುದು. ಫಾರ್ ಎಕ್ಸಾಂಪಲ್, ಈಗ ಕೃಷಿಗೆ ನಾವು ಟ್ರ್ಯಾಕ್ಟರನ್ನು ಕೊಂಡ್ಕೊಳ್ಳೋದಕ್ಕಿಂತ ಕೃಷಿಗೆ ಬೇಕಾದಂತಹ ಬಿತ್ತನೆ ಬೀಜಗಳನ್ನು ಮತ್ತು ರಸಗೊಬ್ಬರಗಳನ್ನು ಕೊಂಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆಹಾರ ಅನ್ನೋದು ನಾವೊಂದು ಮೂವಿ ನೋಡ್ತೀವಿ ಅನ್ನೋದಕ್ಕಿಂತ ಮಹತ್ವ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಬಳಿ ಈಗ 20 ರೂಪಾಯಿ ಇದೆ. ನಮ್ಮ ಅಧ್ಯಾಪಕರು ಏನು ಮಾಡಿದ್ದಾರೆ? ಒಂದು ಪುಸ್ತಕವನ್ನು ಕೊಂಡ್ಕೊಳ್ಳೋಕೆ ಹೇಳಿದ್ದಾರೆ. ನಮಗೆ ಒಂದು ಸಿನಿಮಾ ನೋಡೋ ಆಸೆ ಇದೆ. ಹಾಗೆ ನನಗೆ ತಲೆ ನೋವ್ತಾ ಇದೆ, ಮತ್ತು ಮನೆಗೆ ಹೋಗಬೇಕು, ಅದಕ್ಕೂ ಕೂಡ ನಾನು ಖರ್ಚು ಮಾಡಬೇಕು. ಬಟ್ ನನ್ನ ಹತ್ರ 20 ರೂಪಾಯಿ ಇದೆ ಅಂತಂದಾಗ ನಾವು ಮೊದಲು ಒಂದು ಮಾತ್ರೆಯನ್ನು ತಗೊಂಡು ಮೊದಲು ಮನೆಗೆ ಹೋಗಿ ಆಮೇಲೆ ಬುಕ್ ಕೊಂಡ್ಕೊಳ್ಳೋದು ಮತ್ತು ಚಲನಚಿತ್ರ ನೋಡುವ ವಿಚಾರವನ್ನು ಮುಂದೂಡ್ತೀವಿ. ಇದು ಆದ್ಯತೆ. ಯಾವುದು ಇಂಪಾರ್ಟೆಂಟು ಅದಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡೋದನ್ನು ಆದ್ಯತೆ ಅಂತ ಕರಿತೀವಿ. ಕೊರತೆ ಮತ್ತು ಆಯ್ಕೆ ಇವು ಅರ್ಥಶಾಸ್ತ್ರ ಎದುರಿಸಬೇಕಾದಂತಹ ಮೂಲಭೂತ ಸಮಸ್ಯೆಗಳು ಅಂತ ಹೇಳಲಾಗುತ್ತೆ. ಅರ್ಥಶಾಸ್ತ್ರ ಅನ್ನೋದು ಜನರು ಮತ್ತು ಅಪರಿಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸಲು ಮಿತವಾಗಿರುವ ಅಥವಾ ಕೊರತೆಯಲ್ಲಿರುವಂತಹ ಸಂಪನ್ಮೂಲದ ಉಪಯೋಗವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಪರಿಶೀಲಿಸುವ ಸಮಾಜ ವಿಜ್ಞಾನ ಅಂತ ಹೇಳಲಾಗುತ್ತೆ. ಅರ್ಥಶಾಸ್ತ್ರವು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅದರಲ್ಲಿ ಹಲವಾರು ಅರ್ಥಶಾಸ್ತ್ರಜ್ಞರು ಹಲವಾರು ರೀತಿಯ ವ್ಯಾಖ್ಯಾನವನ್ನು ಕೊಡ್ತಾರೆ ಅರ್ಥಶಾಸ್ತ್ರಕ್ಕೆ. ಮೊದಲು ಆಡಮ್ ಸ್ಮಿತ್, ಅರ್ಥಶಾಸ್ತ್ರದ ಪಿತಾಮಹ, ಅರ್ಥಶಾಸ್ತ್ರವನ್ನು ಹೀಗೆ ವ್ಯಾಖ್ಯಾನ ಮಾಡ್ತಾರೆ: ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ ಅಂತ ಅವರು ಹೇಳ್ತಾರೆ. ಹಾಗೆ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ, ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಅಂತ ಹೇಳ್ತಾರೆ. ಹಾಗೆ ವಿವಿಧ ಉಪಯುಕ್ತತೆಗಳನ್ನು ಹೊಂದಿರುವ ಕೊರತೆಯಲ್ಲಿರುವ ಸಂಪನ್ಮೂಲ ಹಾಗೂ ಮಾನವನ ಅಪರಿಮಿತ ಬಯಕೆಗಳ ನಡುವೆ ಸಂಬಂಧವಾಗಿ ಮಾನವನ ನಡವಳಿಕೆಯನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಅರ್ಥಶಾಸ್ತ್ರ ಅಂತ ಲಿಯೋನಿಲ್ ರಾಬಿನ್ಸ್ ಅವರು 1932ರಲ್ಲಿ ವ್ಯಾಖ್ಯಾನವನ್ನು ಕೊಡ್ತಾರೆ. ಹಾಗೆ ಇನ್ನೊಬ್ಬರು
ಪಾಲ್ ಎ ಸ್ಯಾಮ್ಯುಯೆಲ್ಸನ್ ಅನ್ನುವಂಥವರು ಈ ರೀತಿಯ ವ್ಯಾಖ್ಯಾನವನ್ನು ಕೊಡ್ತಾರೆ. ವಿವಿಧ ಸಮಾಜಗಳು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿ ಉಪಯುಕ್ತ ಸರಕುಗಳನ್ನು ಉತ್ಪಾದಿಸಿ ಅವುಗಳನ್ನು ಜನರಲ್ಲಿ ಹೇಗೆ ವಿತರಿಸುತ್ತೇವೆ ಅನ್ನೋದನ್ನು ಅಧ್ಯಯನ ಮಾಡುವ ವಿಷಯವನ್ನು ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಅಂತ ಇವರು ಡಿಫೈನ್ ಮಾಡ್ತಾರೆ. ಇವು ಹಲವಾರು ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರಕ್ಕೆ ಕೊಟ್ಟಂತಹ ಡೆಫಿನೇಷನ್ಸ್. ಇನ್ನು ಕಾಮನ್ ಆಗಿ ಎಕನಾಮಿಕ್ಸ್, ಅರ್ಥಶಾಸ್ತ್ರ ಅನ್ನುವಂತಹ ಪದ ಎಲ್ಲಿಂದ ಬಂತು? ಈ ಪದ ಗ್ರೀಕ್ನ ಓಕೋಸ್ ಅಂದರೆ ಕುಟುಂಬ ಮತ್ತು ನೋಮೋಸ್ ಅಂದರೆ ನಿರ್ವಹಣೆ ಅನ್ನುವಂತಹ ಪದಗಳಿಂದ ಬಂತು. ಅಂದರೆ ಕುಟುಂಬ ನಿರ್ವಹಣೆ. ಅದು ಕುಟುಂಬದ ಮೂಲ ಅಗತ್ಯಗಳನ್ನು ತೃಪ್ತಿಪಡಿಸಲು ಮತ್ತು ಕುಟುಂಬದ ಪ್ರಗತಿಗೆ ಲಭ್ಯವಿದ್ದ ಸಂಪನ್ಮೂಲಗಳನ್ನು ಉಪಯೋಗಿಸೋದನ್ನು ಒಳಗೊಂಡಿರುತ್ತೆ. ಇದೇ ನಿಯಮವನ್ನು ಇಡೀ ದೇಶಕ್ಕೆ ಅನ್ವಯಿಸಿದಾಗ ಜನರ ಮೂಲ ಅಗತ್ಯಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಮತ್ತು ಆರ್ಥಿಕ ಸಮೃದ್ಧಿಗೆ ಸಮಾಜ ಹೇಗೆ ತನ್ನ ಸಂಪನ್ಮೂಲಗಳನ್ನು ಉಪಯೋಗಿಸುತ್ತೆ ಅನ್ನೋದನ್ನು ಅಧ್ಯಯನ ಮಾಡೋದು ಅರ್ಥಶಾಸ್ತ್ರದ ಮೂಲ ಅಧ್ಯಯನದ ವಿಷಯ ಆಗುತ್ತೆ. ವಿವಿಧ ಆರ್ಥಿಕ ಚಟುವಟಿಕೆಗಳ ಸಂಘಟನೆಯನ್ನು ಆರ್ಥಿಕ ವ್ಯವಸ್ಥೆ ಅಂತ ಹೇಳಲಾಗುತ್ತೆ. ಇದು ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಅರ್ಥ. ಇನ್ನು ಅರ್ಥಶಾಸ್ತ್ರದ ಇಂಪಾರ್ಟೆನ್ಸ್ ಏನು? ಅರ್ಥಶಾಸ್ತ್ರದ ಮಹತ್ವ. ನಾವು ಯಾಕೆ ಅದನ್ನು ಕಲಿಬೇಕು ಅಂದರೆ, ಅರ್ಥಶಾಸ್ತ್ರದ ಅಧ್ಯಯನ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಮಾಜಕ್ಕೆ ಅತ್ಯಂತ ಇಂಪಾರ್ಟೆಂಟ್. ಅರ್ಥಶಾಸ್ತ್ರದ ಅಧ್ಯಯನದಿಂದ ನಾವು ಹಲವಾರು ವಿಷಯಗಳನ್ನು ಕಲಿತೀವಿ. ಅಂದರೆ ಅಪರಿಮಿತ ಬಯಕೆಗಳ ಸನ್ನಿವೇಶದಲ್ಲಿ ಸಂಪನ್ಮೂಲಗಳ ಕೊರತೆಯನ್ನು ಅದು ಪರಿಗಣಿಸುತ್ತೆ. ಇಲ್ಲಿ ಆವಾಗಲೇ ನೋಡಿದ್ವಿ, ಆದ್ಯತೆಯ ಮೇರೆಗೆ ನಾವು ಸರಕನ್ನು ಸೇವೆಯನ್ನು ಬಳಸ್ಕೊಳ್ಳೋದನ್ನು ನೋಡಿದ್ವಿ. ಹಾಗೆ ಈ ಆದ್ಯತೆಯನ್ನು ಕಲಿಸ್ಕೊಡೋದು ಅರ್ಥಶಾಸ್ತ್ರ. ಸಂಪನ್ಮೂಲಗಳ ಉಪಯೋಗದಲ್ಲಿ ಆದ್ಯತೆ ನೀಡಿ ಅವುಗಳಲ್ಲಿ ಯಾವುದು ಅಧಿಕ ಮಹತ್ವದ್ದು ಮತ್ತು ಯಾವುದು ಕಡಿಮೆ ಮಹತ್ವದ್ದು ಅನ್ನೋದನ್ನು ಇದು ಗುರುತಿಸುತ್ತೆ. ಸಂಪನ್ಮೂಲಗಳ ಉಪಯೋಗದಲ್ಲಿ ಮಿತವ್ಯಯ ಮಾಡೋದು ಹಾಗೂ ಸಂಪನ್ಮೂಲಗಳನ್ನು ವಿನಿಯೋಗಿಸುವಲ್ಲಿ ಅಧಿಕ ದಕ್ಷತೆಯ ಮಾರ್ಗವನ್ನು ಇದು ಹೇಳಿಕೊಡುತ್ತೆ. ಅಂದರೆ ನಾವು ಒಂದು ಸಂಪನ್ಮೂಲವನ್ನು ಹೇಗೆ ಮಿತವ್ಯಯವಾಗಿ ಬಳಸ್ಕೊಳ್ಬೋದು ಅನ್ನೋದನ್ನು ಅರ್ಥಶಾಸ್ತ್ರ ಕಲಿಸ್ಕೊಡುತ್ತೆ. ಮತ್ತು ಅರ್ಥಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿಯ ಪಾತ್ರ ಏನು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಪ್ರತಿ ವ್ಯಕ್ತಿಯು ತನ್ನ ಕುಟುಂಬ ಮತ್ತು ರಾಷ್ಟ್ರದ ಏಳ್ಗೆಗಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾನೆ. ಆದ್ದರಿಂದ ಪ್ರತಿ ವ್ಯಕ್ತಿಯು ಅರ್ಥಶಾಸ್ತ್ರದಲ್ಲಿ ಪಾತ್ರವನ್ನು ವಹಿಸ್ತಾನೆ. ಇನ್ನು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡುತ್ತವೆ. ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನು ನೀಡೋದು ಮತ್ತು ಅದಕ್ಕೆ ಅಭಿವೃದ್ಧಿಪರ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅರ್ಥಶಾಸ್ತ್ರ ಸಹಾಯ ಮಾಡುತ್ತೆ. ಹಾಗೆ ರಾಷ್ಟ್ರದಲ್ಲಿ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಾದಂತಹ ಬಡತನ, ನಿರುದ್ಯೋಗ, ಹಣದುಬ್ಬರಗಳನ್ನು ತಿಳಿಯೋದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರದ ನಿರೀಕ್ಷಿತ ಪ್ರಗತಿ, ಅಭಿವೃದ್ಧಿಗೆ ಉತ್ತಮ ನೀತಿಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಗೊಳಿಸಲು ಉತ್ತಮ ಮಾರ್ಗಗಳನ್ನು ಅರ್ಥಶಾಸ್ತ್ರ ಸೂಚಿಸುತ್ತೆ. AC ಪಿಗೋ ಅವರು ಹೇಳ್ತಾರೆ, ಅರ್ಥಶಾಸ್ತ್ರ ಅಧ್ಯಯನವು ಜ್ಞಾನವನ್ನು ಹೆಚ್ಚಿಸೋದಲ್ಲದೆ ಲಾಭದಾಯಕವೂ ಆಗಿರುತ್ತೆ ಅಂತ ಅವರು ಹೇಳ್ತಾರೆ. ಇದು ಅರ್ಥಶಾಸ್ತ್ರದ ಮಹತ್ವ. ಇನ್ನು ಆರ್ಥಿಕ ಚಟುವಟಿಕೆಗಳು. ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಹಲವಾರು ಸರಕುಗಳು ಮತ್ತು ಸೇವೆಗಳ ಪೂರೈಕೆ ಮಿತವಾಗಿದೆ ಮತ್ತು ಅವುಗಳು ಉಚಿತವಾಗಿ ದೊರೆಯೋದಿಲ್ಲ. ಅವುಗಳನ್ನು ಕೊಳ್ಳೋದಕ್ಕೆ ನಾವು ಹಣವನ್ನು ವೆಚ್ಚ ಮಾಡಬೇಕು. ಇಂಥ ಸರಕು ಮತ್ತು ಸೇವೆಗಳನ್ನು ಆರ್ಥಿಕ ಸರಕುಗಳು ಮತ್ತು ಸೇವೆಗಳು ಅಂತ ಕರಿತೀವಿ. ನಾವು ನಮ್ಮ ಕೌಶಲ್ಯವನ್ನು ಮತ್ತು ಶ್ರಮವನ್ನು ಉಪಯೋಗಿಸಿ ಹಣವನ್ನು ಗಳಿಸ್ತೀವಿ. ಅಂದರೆ ಉದ್ಯೋಗವನ್ನು ಮಾಡಿ ನಾವು ಹಣವನ್ನು ಗಳಿಸ್ತೀವಿ. ಹಾಗೂ ಆ ಹಣದಿಂದ ನಮ್ಮ ಬಯಕೆಗಳನ್ನು ಪಡಿಸ್ಕೊಳ್ಳೋದಕ್ಕೋಸ್ಕರ ಹಣವನ್ನು ವೆಚ್ಚ ಮಾಡಿ ನಮ್ಮ ಸರಕುಗಳು ಮತ್ತು ಸೇವೆಗಳ ಒಂದು ಉಪಯೋಗಗಳನ್ನು ಪಡ್ಕೋತೀವಿ. ನಾವು ಕೈಗೊಳ್ಳುವಂತಹ ವಿವಿಧ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಅಂತ ವರ್ಗೀಕರಣ ಮಾಡ್ತಾರೆ. ಹೀಗೆ ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ಹಂಚಿಕೆ ಅಂತ ಆರ್ಥಿಕ ಚಟುವಟಿಕೆಗಳನ್ನು ವಿಂಗಡಣೆ ಮಾಡ್ತಾರೆ. ಇನ್ನು ಉತ್ಪಾದನೆ ಅಂದರೆ ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಕಾರ್ಯಗಳು ಉತ್ಪಾದಕ ಚಟುವಟಿಕೆಗಳು. ಉದಾಹರಣೆಗೆ ಕೃಷಿ, ಹಲವಾರು ದವಸ ಧಾನ್ಯಗಳನ್ನು ಹಾಗೆ ಹಣ್ಣು ಹಂಪಲುಗಳನ್ನು ಬೆಳೆಯೋದು ಕೃಷಿ, ಇದು ಉತ್ಪಾದನೆಗೆ ಸೇರುತ್ತೆ. ಹಾಗೆ ಪಶುಸಂಗೋಪನೆ, ಮೀನುಗಾರಿಕೆ, ಗಣಿಗಾರಿಕೆ, ಅರಣ್ಯ ಅಭಿವೃದ್ಧಿ, ವಿವಿಧ ಪ್ರಕಾರದ ಕೈಗಾರಿಕೆಗಳು, ಸಾರಿಗೆ, ಸಂಪರ್ಕ ಇತ್ಯಾದಿ ಇವೆಲ್ಲವುಗಳು ಉತ್ಪಾದನೆ ಅನ್ನೋ ಒಂದು ಆರ್ಥಿಕ ಚಟುವಟಿಕೆಯ ಅಂಡರ್ ಬರ್ತವೆ.
ಈ ರೀತಿ ನಾವು ಕಾರ್ಯವನ್ನು ಅಥವಾ ಉದ್ಯೋಗವನ್ನು ಮಾಡ್ಬೋದು. ಇನ್ನು ಅನುಭೋಗದಲ್ಲಿ ಏನಾಗುತ್ತೆ, ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸುವುದು ಮಾನವರ ಅನುಭೋಗದ ಸಲುವಾಗಿ, ಮಾನವನ ಅನುಕೂಲಕ್ಕಾಗಿ ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಲಾಗುತ್ತೆ. ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ ಸರಕುಗಳನ್ನು ಮತ್ತು ಸೇವೆಗಳನ್ನು ಕೊಳ್ತಾನೆ, ಹಣ ವೆಚ್ಚ ಮಾಡಿ ಕೊಳ್ತಾನೆ. ಈ ಎಲ್ಲ ಚಟುವಟಿಕೆಗಳನ್ನು ಅನುಭೋಗ ಚಟುವಟಿಕೆಗಳು ಅಂತ ಕರೆಯಲಾಗುತ್ತೆ. ಇನ್ನು ವಿನಿಮಯ, ಉತ್ಪಾದಕರು ಉತ್ಪಾದಿಸುವ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಗಳಿಗೆ ಅಥವಾ ಗ್ರಾಹಕರಿಗೆ ತಲುಪಿಸುವಂತಹ ಮಾರುಕಟ್ಟೆ ವ್ಯವಸ್ಥೆ ಇರುತ್ತೆ. ಈ ವ್ಯವಸ್ಥೆಯಲ್ಲಿ ಸರಕುಗಳ ಸಂಗ್ರಹ ಆಗುತ್ತೆ, ಸಾರಿಗೆ ಆಗುತ್ತೆ, ಮಾರಾಟ, ಕೊಳ್ಳುವಿಕೆ ಎಲ್ಲ ಕಾರ್ಯಗಳು ಇರ್ತವೆ. ಇದನ್ನು ವಿನಿಮಯ ಅಂತ ಕರಿಬಹುದು. ಇನ್ನು ಹಂಚಿಕೆ, ಸರಕುಗಳ ಮತ್ತು ಸೇವೆಗಳ ಉತ್ಪಾದನೆಯಿಂದ ಪಡೆದ ಆದಾಯವನ್ನು ಉತ್ಪಾದನೆಗೆ ಸಹಕಾರ ನೀಡಿದ ಉತ್ಪನ್ನಾಂಗಗಳಾದಂತಹ ಭೂಮಿ, ಶ್ರಮ, ಬಂಡವಾಳ ಮತ್ತು ಉದ್ಯಮಶೀಲತೆ ಹಾಗೆ ಸಂಘಟನೆ ಈ ಎಲ್ಲ ಕಡೆ ಹಂಚಬೇಕಾಗತ್ತೆ. ಒಂದು ಬೆಳೆ ಬೆಳಿಬೇಕಾದ್ರೆ ಒಬ್ಬ ವ್ಯಕ್ತಿ, ಒಬ್ಬ ರೈತ ಬಿತ್ತನೆ ಬೀಜಕ್ಕಾಗಿ ಖರ್ಚು ಮಾಡಿರ್ತಾನೆ, ಹಾಗೆ ಉಳುಮೆಗಾಗಿ ಖರ್ಚು ಮಾಡಿರ್ತಾನೆ, ತನ್ನ ಶ್ರಮವನ್ನು ಪಟ್ಟಿರ್ತಾನೆ. ಹಾಗೆ ಹಲವಾರು ವ್ಯಕ್ತಿಗಳ ಒಂದು ಶ್ರಮವೂ ಕೂಡ ಇಲ್ಲಿ ಇರುತ್ತೆ. ಆದ್ದರಿಂದ ಉತ್ಪಾದನೆ ಆದಮೇಲೆ ಉತ್ಪಾದನೆಯಿಂದ ಬಂದಂತಹ ಆದಾಯವನ್ನು ಈ ಎಲ್ಲರಿಗೂ ಅವನು ಹಂಚಬೇಕಾಗತ್ತೆ. ಇದು ಹಂಚಿಕೆಯ ಅಂಡರ್ ಬರುತ್ತೆ. ಈ ಪ್ರಕ್ರಿಯೆಯಲ್ಲಿ ಉತ್ಪಾದನಾ ಅಂಗಗಳಾದಂತಹ ಬೆಲೆಗಳನ್ನು ನಿರ್ಧರಿಸುವ ಕಾರ್ಯಗಳನ್ನು ಇದು ಒಳಗೊಂಡಿರುತ್ತೆ. ಸೃಷ್ಟಿಯಾದ ಆದಾಯವನ್ನು ಎಲ್ಲ ಉತ್ಪಾದನಾ ಅಂಗಗಳಿಗೆ ಯೋಗ್ಯ ರೀತಿಯಲ್ಲಿ ಹಂಚಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಈ ಎಲ್ಲ ಕಾರ್ಯಗಳನ್ನು ಹಂಚಿಕೆಯ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಬಹುದು. ಕೆಲವೊಮ್ಮೆ ಹಲವಾರು ಚಟುವಟಿಕೆಗಳು ಆರ್ಥಿಕ ಆಗಿಲ್ಲ ಆದರೂ ಕೂಡ ನಂತರದಲ್ಲಿ ಅವುಗಳು ಆರ್ಥಿಕ ಚಟುವಟಿಕೆಗಳು ಸಹ ಆಗ್ಬೋದು. ಅಂದರೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಉಚಿತ ಪಾಠ ನೀಡಿದರೆ ಅದು ಆರ್ಥಿಕ ಚಟುವಟಿಕೆ ಅನಿಸೋದಿಲ್ಲ. ಆದರೆ ಅದೇ ಶಿಕ್ಷಕ ಪಾಠ ಹೇಳಲು ಶುಲ್ಕವನ್ನು ಪಡೆದರೆ ಅದು ಆರ್ಥಿಕ ಚಟುವಟಿಕೆ ಆಗುತ್ತೆ. ಹೀಗೆ ಇವೆಲ್ಲವೂ ಆರ್ಥಿಕ ಚಟುವಟಿಕೆಗಳು. ಇನ್ನು ಅರ್ಥಶಾಸ್ತ್ರ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡೋದ್ರಿಂದ ಅದು ಬಹಳ ವಿಶಾಲವಾದ ವಿಷಯ ಆಗುತ್ತೆ. ಆದ್ದರಿಂದ ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಅರ್ಥಶಾಸ್ತ್ರವನ್ನು ವಿಂಗಡಣೆ ಮಾಡ್ತಾರೆ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ವಿಂಗಡಣೆ ಮಾಡ್ತಾರೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಇಲ್ಲಿ ನೇಮೆ ಹೇಳುತ್ತೆ, ಇದು ಮೈಕ್ರೋ ಅಂದರೆ ಸಣ್ಣ ಪ್ರಮಾಣದಲ್ಲಿ ಅಧ್ಯಯನವನ್ನು ಮಾಡೋದು. ಅಂದರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ ಅಥವಾ ಚಿಕ್ಕ ಆರ್ಥಿಕ ಸಂಘಟನೆಗಳನ್ನು ಇದು ಸಂಬಂಧಪಡುತ್ತೆ. ಸೂಕ್ಷ್ಮ ಅಂತಂದರೆ ಅತ್ಯಂತ ಚಿಕ್ಕದು. ಸೂಕ್ಷ್ಮ ಅರ್ಥಶಾಸ್ತ್ರವು ಅತ್ಯಂತ ಚಿಕ್ಕ ಘಟಕಗಳ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನು ಮಾಡುತ್ತೆ. ನಾವು ಮೊದಲೇ ಕಲ್ತ್ವಿ, ಅರ್ಥಶಾಸ್ತ್ರವು ಸರಕುಗಳನ್ನು ಮತ್ತು ಸೇವೆಗಳನ್ನು ಉಪಯೋಗಿಸುವ ಕುರಿತಾದ ನಿರ್ಣಯಗಳನ್ನು ಕೈಗೊಳ್ಳುತ್ತೆ. ಸಮಾಜದ ಅತಿ ಚಿಕ್ಕ ಘಟಕಗಳಾದಂತಹ ವ್ಯಕ್ತಿಗಳು, ಕುಟುಂಬಗಳು ಮತ್ತು ವ್ಯವಹಾರ ಸಂಸ್ಥೆಗಳ ಸಂಪನ್ಮೂಲಗಳ ಉಪಯೋಗದ ನಿರ್ಧಾರ ಕೈಗೊಳ್ಳುವಿಕೆಯ ಅಧ್ಯಯನವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅಂತಹ ನಿರ್ಧಾರಗಳು ಯಾವ್ಯಾವು ಅಂತಂದರೆ, ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ನಾವು ವಿವಿಧ ಸರಕುಗಳನ್ನು ಮತ್ತು ಸೇವೆಗಳನ್ನು ಖರೀದಿಸಬೇಕಾಗತ್ತೆ. ಯಾವ ಬಯಕೆಯನ್ನು ನಾವು ತೃಪ್ತಿಪಡಿಸ್ತೀವಿ, ನಿರ್ದಿಷ್ಟ ಸರಕು ಮತ್ತು ಸೇವೆಯನ್ನು ಪಡೆಯೋದಕ್ಕೆ ಎಷ್ಟು ಬೆಲೆಯನ್ನು ಕೊಂಡ್ಕೊಳ್ತೀವಿ, ಹಾಗೆ ನಾವು ಎಷ್ಟು ಗಂಟೆಗಳ ಅವಧಿಗೆ ಮತ್ತು ಎಲ್ಲಿ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ನಿರ್ಧಾರಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಕಂಡುಕೊಡುತ್ತೆ. ಹಾಗೆ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತಂದರೆ ಇದು ವಿಶಾಲ, ಮ್ಯಾಕ್ರೋ, ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಮಾಡೋದು. ವ್ಯಕ್ತಿಗೆ ಹೋಲಿಸಿದಾಗ ಸಮಾಜ ಮತ್ತು ರಾಷ್ಟ್ರ ಅಥವಾ ಒಂದು ಅರ್ಥವ್ಯವಸ್ಥೆಯು ಅತ್ಯಂತ ಬೃಹತ್ ಆಕಾರ ಇರುತ್ತೆ. ಕೆಲವು ನಿರ್ಧಾರಗಳನ್ನು ಅರ್ಥವ್ಯವಸ್ಥೆಯ ಸಮಗ್ರ ಮಟ್ಟದಲ್ಲಿ ಕೈಗೊಳ್ಳಬೇಕಾಗತ್ತೆ. ಇಡೀ ಆರ್ಥಿಕ ವ್ಯವಸ್ಥೆಯ ಮಟ್ಟದಲ್ಲಿ ತೆಗೆದುಕೊಂಡಂತಹ ಆರ್ಥಿಕ ನಿರ್ಧಾರಗಳು ವಿಶಾಲಾತ್ಮಕ ಅರ್ಥಶಾಸ್ತ್ರದ ವಿಷಯದ ಅಧ್ಯಯನ ಆಗುತ್ತೆ. ಇಲ್ಲಿ ಒಂದು ಸಮಾಜ, ಒಂದು ರಾಷ್ಟ್ರ ಅಥವಾ ಒಂದು ಇಡೀ ಅರ್ಥವ್ಯವಸ್ಥೆಯ ಅಧ್ಯಯನವು ಇಲ್ಲಿ ಇರುತ್ತೆ. ಅಂದರೆ ತೆರಿಗೆ ಸಂಗ್ರಹ, ಹಣದುಬ್ಬರ ನಿಯಂತ್ರಣ, ಕಲ್ಯಾಣಪರ ಚಟುವಟಿಕೆಗಳ ಮೇಲಿನ ವೆಚ್ಚ, ಈ ರೀತಿಯ ಎಲ್ಲ ವಿಷಯಗಳು ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ಬರುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಒಬ್ಬ ಕೊಳ್ಳುವವನ ಮತ್ತು ಮಾರುವವನಿಗಾಗಿ ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರ ಆದರೆ, ಇನ್ನು ವಿಶಾಲಾತ್ಮಕ ಅರ್ಥಶಾಸ್ತ್ರ ಏನು ಹೇಳುತ್ತೆ, ಈ ಎಲ್ಲ ಸೂಕ್ಷ್ಮ ಅರ್ಥಶಾಸ್ತ್ರಗಳನ್ನು ಒಗ್ಗೂಡಿಸುತ್ತೆ.
ಅಂದರೆ ಎಲ್ಲ ವ್ಯಕ್ತಿಗಳ ಅನುಭೋಗದ ವೆಚ್ಚವನ್ನು ಒಗ್ಗೂಡಿಸಿದಾಗ ನಮಗೆ ಒಟ್ಟು ಅನುಭೋಗಿ ವೆಚ್ಚ ದೊರೆಯುತ್ತೆ. ಅದೇ ರೀತಿ ಎಲ್ಲ ವ್ಯಕ್ತಿಗಳ ಆದಾಯವನ್ನು ಒಗ್ಗೂಡಿಸಿದಾಗ ನಮಗೆ ಒಟ್ಟು ಆದಾಯ ಅಥವಾ ರಾಷ್ಟ್ರೀಯ ಆದಾಯ ದೊರಕುತ್ತೆ. ಈ ಸಮಗ್ರ ಅಂಶಗಳ ರಾಷ್ಟ್ರೀಯ ಆದಾಯ, ರಾಷ್ಟ್ರದ ಒಟ್ಟು ಅನುಭೋಗಿ ವೆಚ್ಚ ಇತ್ಯಾದಿಗಳನ್ನು ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ನಾವು ನೋಡಬಹುದು. ಹಣದುಬ್ಬರ ಅಥವಾ ಬೆಲೆ ಹೆಚ್ಚಳ ವಿಶಾಲಾತ್ಮಕ ಅರ್ಥಶಾಸ್ತ್ರದ ಮತ್ತೊಂದು ಅಂಗ. ಅದರ ಕಾರಣ, ಪರಿಣಾಮಗಳು ಮತ್ತು ಅದನ್ನು ನಿಯಂತ್ರಿಸುವಂತಹ ಸಾಧನಗಳನ್ನು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಅದೇ ರೀತಿ ನಿರುದ್ಯೋಗ, ಆರ್ಥಿಕ ಬೆಳವಣಿಗೆ, ಅಭಿವೃದ್ಧಿ ಇತ್ಯಾದಿಗಳು ಇಡೀ ರಾಷ್ಟ್ರವನ್ನು ಪರಿಣಮಿಸೋದ್ರಿಂದ ಅವು ಕೂಡ ವಿಶಾಲಾತ್ಮಕ ಅರ್ಥಶಾಸ್ತ್ರದ ಭಾಗವಾಗಿ ಕಂಡುಬರ್ತವೆ. ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರದ ಒಂದು ವಿವರ. ಇನ್ನು ಮೂಲ ಆರ್ಥಿಕ ಸಮಸ್ಯೆಗಳು. ಅರ್ಥಶಾಸ್ತ್ರದಲ್ಲಿ ಸಮಸ್ಯೆಗಳು ಸಂಪನ್ಮೂಲಗಳ ಕೊರತೆಯಿಂದ ಉಂಟಾಗತ್ತೆ ಹಾಗೂ ಅವು ಸೂಕ್ಷ್ಮ ರೀತಿಯ ಆಯ್ಕೆಗಳನ್ನು ಮಾಡೋದಕ್ಕೆ ಒತ್ತಡವನ್ನು ಹೇರುತ್ತೆ. ಇದು ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಎರಡರಲ್ಲೂ ಕಂಡುಬರುತ್ತೆ. ಈ ನಿಟ್ಟಿನಲ್ಲಿ ಅರ್ಥಶಾಸ್ತ್ರವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿರುತ್ತೆ, ಹಲವಾರು ಕ್ವಶನ್ಸ್ಗಳನ್ನು ತಂದಿಡುತ್ತೆ. ಅದು ಏನೇನೆಂದರೆ, ಏನನ್ನು ಉತ್ಪಾದಿಸಬೇಕು, ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಯಾವ ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದಿಸಬೇಕು ಅನ್ನುವಂತಹ ಕ್ವಶನ್ ಬರುತ್ತೆ. ಹಾಗೆ ಹೆಚ್ಚಿನ ಪ್ರಮಾಣದ ಆಹಾರ ಧಾನ್ಯಗಳು ಬೇಕೋ ಅಥವಾ ಶಸ್ತ್ರಾಸ್ತ್ರಗಳು ಬೇಕೋ, ಹಾಗೆ ಕೃಷಿ ಸರಕುಗಳು ಬೇಕೋ, ಕೈಗಾರಿಕಾ ಸರಕುಗಳು ಬೇಕೋ, ಶಿಕ್ಷಣ ಇಂಪಾರ್ಟೆಂಟೋ, ಆರೋಗ್ಯ ಇಂಪಾರ್ಟೆಂಟೋ, ಹೀಗೆ ಅನುಭೋಗಿ ಸರಕುಗಳನ್ನು ಉತ್ಪಾದಿಸಬೇಕಾ ಅಥವಾ ಯಂತ್ರೋಪಕರಣಗಳನ್ನು ಉತ್ಪಾದಿಸಬೇಕಾ, ಸರಕುಗಳ ಉತ್ಪಾದನೆಯ ವಿಧ ಮತ್ತು ಪ್ರಮಾಣ ಒಂದು ಕಡೆ ಸಂಪನ್ಮೂಲಗಳ ಲಭ್ಯತೆ ಮತ್ತು ಇನ್ನೊಂದು ಕಡೆ ಜನರ ಅವಶ್ಯಕತೆಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಈ ಒಂದು ಸಮಸ್ಯೆ ಇಲ್ಲಿ ನಮಗೂ ಶಿಕ್ಷಣವೂ ಇಂಪಾರ್ಟೆಂಟ್, ಆರೋಗ್ಯವೂ ಇಂಪಾರ್ಟೆಂಟ್. ಈ ರೀತಿಯ ಕನ್ಫ್ಯೂಷನ್ಸ್ಗಳು ಆರ್ಥಿಕ ಸಮಸ್ಯೆಯ ಅಡಿಯಲ್ಲಿ ಬರ್ತವೆ. ಹಾಗೆ ಹೇಗೆ ಉತ್ಪಾದಿಸಬೇಕು, ನಿರ್ಧರಿತ ಸರಕನ್ನು ಉತ್ಪಾದಿಸೋಕ್ಕೆ ಹಲವಾರು ಮಾರ್ಗಗಳು ಇರುತ್ತೆ. ನಿಶ್ಚಿತ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸೋದಕ್ಕೆ ಉತ್ಪಾದನಾ ಅಂಗಗಳ ಮತ್ತು ಸಂಪನ್ಮೂಲಗಳ ವಿವಿಧ ಸಂಯೋಜನೆಗಳನ್ನು ನಾವು ಬಳಸಬೇಕಾಗುತ್ತೆ. ಇದನ್ನು ಉತ್ಪಾದನಾ ತಂತ್ರಜ್ಞಾನ ಅಂತ ಕರೀತಾರೆ. ಶ್ರಮದ ಹೆಚ್ಚಿನ ಬಳಕೆಯ ತಂತ್ರಜ್ಞಾನ ಅಥವಾ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂತ ವಿಂಗಡಿಸಲಾಗುತ್ತೆ. ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತಲೂ ಹೇಳ್ಬೋದು. ಬಂಡವಾಳದ ಹೆಚ್ಚಿನ ಬಳಕೆಯ ತಂತ್ರಜ್ಞಾನ ಇದಾಗಿದೆ. ಇವುಗಳಲ್ಲಿ ಯಾವುದನ್ನು ನಾವು ಉಪಯೋಗಿಸಬೇಕು? ಶ್ರಮದ ಹೆಚ್ಚಿನ ಬಂಡವಾಳದ ತಂತ್ರಜ್ಞಾನವನ್ನು ಉಪಯೋಗಿಸ್ಬೇಕಾ ಅಥವಾ ಬಂಡವಾಳದ ಹೆಚ್ಚಿನ ಬಳಕೆಯ ತಂತ್ರಜ್ಞಾನವನ್ನು ಉಪಯೋಗಿಸ್ಬೇಕಾ ಅನ್ನೋದು ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇನ್ನು ಯಾರಿಗಾಗಿ ಉತ್ಪಾದಿಸಬೇಕು, ಉತ್ಪಾದಿಸಿದ ಸರಕುಗಳನ್ನು ಯಾರು ಪಡಿತಾರೆ ಮತ್ತು ಯಾವ ಪ್ರಮಾಣದಲ್ಲಿ ಪಡಿತಾರೆ, ಇದು ಹಂಚಿಕೆಗೆ ಸಂಬಂಧಪಟ್ಟಂತಹ ವಿಷಯ. ಪ್ರತಿ ವ್ಯಕ್ತಿಯು ಕನಿಷ್ಠ ಪ್ರಮಾಣದ ಸರಕುಗಳನ್ನು ಮತ್ತು ಸೇವೆಗಳನ್ನು ಪಡೆಯುವಂತಿರಬೇಕು. ಉದಾಹರಣೆಗೆ ಆಹಾರ ಲಭ್ಯತೆ, ಮೂಲ ಶಿಕ್ಷಣ ಮತ್ತು ಪ್ರಾಥಮಿಕ ಆರೋಗ್ಯ ಇವೆಲ್ಲವುಗಳ ಸೇವೆಗಳು ಮತ್ತು ಸರಕುಗಳು ಕನಿಷ್ಠ ಪ್ರಮಾಣದಲ್ಲಾದರೂ ಒಬ್ಬ ವ್ಯಕ್ತಿಗೆ ಸಿಗಲೇಬೇಕು. ಆದ್ದರಿಂದ ಪ್ರತಿ ಸಮಾಜ ವಿವಿಧ ಕೊರತೆಯಲ್ಲಿರುವಂತಹ ಸಂಪನ್ಮೂಲಗಳನ್ನು ಮತ್ತು ಸರಕುಗಳನ್ನು ಜನರ ಬಳಕೆಗಾಗಿ ಹಂಚಿಕೆ ಮಾಡೋದನ್ನು ನಿರ್ಣಯಿಸಬೇಕಾಗತ್ತೆ. ಇದು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದು ಆರ್ಥಿಕ ಸಮಸ್ಯೆಯ ಒಂದು ಪ್ರಶ್ನೆ. ಆದ್ದರಿಂದ ಅರ್ಥಶಾಸ್ತ್ರ ಅಧ್ಯಯನ ಸಂಪನ್ಮೂಲಗಳ ಪ್ರಚಲಿತ ಉಪಯೋಗ ಮತ್ತು ಭವಿಷ್ಯದಲ್ಲಿ ಅವುಗಳ ದಕ್ಷ ಉಪಯೋಗಕ್ಕೆ ಯೋಜನೆ ತಯಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಅರ್ಥಶಾಸ್ತ್ರ ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಅರ್ಥಶಾಸ್ತ್ರಜ್ಞರು ಸರ್ಕಾರಕ್ಕೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಸಲಹೆಗಳನ್ನು ನೀಡ್ತಾರೆ. ಈ ಮೂಲಕ ವ್ಯಕ್ತಿಗಳ ಮತ್ತು ರಾಷ್ಟ್ರದ ಯೋಗಕ್ಷೇಮವನ್ನು ಸುಧಾರಿಸಬಹುದು. ಇದು ಅರ್ಥಶಾಸ್ತ್ರ. ಈ ಪಾಠದಲ್ಲಿ ನಾವು ಅರ್ಥಶಾಸ್ತ್ರ ಅಂದರೆ ಏನು, ಸರಕುಗಳು ಮತ್ತು ಸೇವೆಗಳು ಅಂದರೆ ಏನು, ಹಾಗೆ ಆರ್ಥಿಕ ಚಟುವಟಿಕೆಗಳಾದಂತಹ ಉತ್ಪಾದನೆ, ಅನುಭೋಗ, ವಿನಿಮಯ, ಹಂಚಿಕೆ ಇವುಗಳ ಬಗ್ಗೆ ಕಲಿತ್ವಿ. ಹಾಗೆ ಅರ್ಥಶಾಸ್ತ್ರದ ವಿಂಗಡಣೆಗಳಾದಂತಹ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದರೆ ಏನು, ಅವುಗಳ ನಡುವೆ ಇರುವಂತಹ ಸಂಬಂಧ ಮತ್ತು ಡಿಫ್ರೆನ್ಸ್ ಎರಡನ್ನೂ ಕಲಿತ್ವಿ. ಹಾಗೆ ಮೂಲ ಆರ್ಥಿಕ ಸಮಸ್ಯೆಗಳು ಯಾವ್ಯಾವು ಅನ್ನೋದನ್ನು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ದರೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗುತ್ತೆ. ಯಾವುದಂದರೆ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಲಿಯೋನಿಲ್ ರಾಬಿನ್ಸ್ ಆ್ಯಂಡ್ ಪಾಲ್ ಎ ಸ್ಯಾಮ್ಯುಯೆಲ್ಸನ್. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಮತ್ತು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.